ಹಕ್ಕಿಗಳ ಭಾವಬಂಡಿ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಡಾಕ್ಟರ್ ಅಪ್ಗೆರೆ ತಿಮ್ಮರಾಜ್ ಅವರು ಜಾನಪದದ ಜಾಕ್ಸನ್ ಅಂತಲೇ ಹೆಸರುವಾಸಿಯಾದಂಥವರು. ಅವರು ನಮ್ಮೊಂದಿಗಿದ್ದಾರೆ. ವೀಕ್ಷಕರು ಭಾಳಷ್ಟು ಕೋರಿಕೆ ಮೇರೆಗೆ ನಿಮ್ಮ ಹಾಡುಗಳನ್ನು ಕೇಳಬೇಕು ಅಂತ ಕಾಯ್ತಾ ಇದ್ದಾರೆ. 17ನೇ ಶತಮಾನದ ನಂತರ ಮಹಾರಾಜರು ಕೊನೆಗೊಂಡ ಮೇಲೆ ಕರ್ನಾಟಕದಲ್ಲಿ ತತ್ವಪದಕಾರರು ಆರಂಭವಾಗ್ತಾರೆ. ಸಮಾಜವನ್ನು ಸಮಸಮಾಜವನ್ನು ಕಟ್ಟಬೇಕು ಅನ್ನೋದು ತತ್ವಪದಕಾರರ ಮುಖ್ಯವಾಗಿರ್ತಕ್ಕಂಥ ಧ್ಯೇಯ, ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಗುಡಿ ಗುಂಡಾರಗಳಲ್ಲಿ ಇದ್ದುಕೊಂಡು ತತ್ವಪದಗಳನ್ನು ಮಹಾರಾಜರ ಅರಮನೆಗಳ ಮುಂದೆ ಬೀದಿ ಬೀದಿಗಳಲ್ಲಿ ನಮ್ಮ ಸಮಾನತೆಗೋಸ್ಕರ ತತ್ವಪದಗಳನ್ನು ಭಜನೆ ಮಂದಿರಗಳಲ್ಲಿ ಮಠಗಳಲ್ಲಿ ಸಂತರು ಕಟ್ಕೊಂಡಂಥ ಗೀತೆಗಳು ತತ್ವಪದಗಳು. ನನ್ನ ಮನೆಯಲ್ಲಿ ಹೇಳ್ತಾರೆ ಇರ್ತಾರೆ, ಏನ್ರಿ ಊಟನಾರು ಮಾಡಿರಿ, ಬರೀ ಜನಪದ ಅಂತ ಯಾವಾಗಲೂ ಉಸಿರು ಆಡ್ತಾನೆ ಇರ್ತಿರಲ್ಲ, ಜವಲು ಒಂಚೂರು ಊಟ ಮಾಡಿರಿ ನೀವು ಅಂತ ನನ್ನ ಮೈತ್ರಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಗಾನ ಗಂಧರ್ವ ಹೇಳ್ತಾನೆ ಇರ್ತಾರೆ. ನಾನು ಯಾವಾಗಲೂ ಕೂಡ ಇಲ್ಲ ತತ್ವಪದ ಆಡ್ತಾ ಇರ್ತೀನಿ, ಇಲ್ಲ ನಾನು ಜನಪದವನ್ನು ನೋಡ್ತಾನೆ ಇರ್ತೀನಿ. ಮುನ್ರಾಜು, ನಾನು PhD ತತ್ವಪದಗಳು ಮತ್ತು ಜಾನಪದದ ಬಗ್ಗೆ, ತತ್ವಪದಗಳ ಬಗ್ಗೆ ನಾನು PhD ಮಾಡಿದ್ದು. ಯಾಕೆಂದರೆ ತತ್ವಪದಗಳು ಮೂಲೆ ಗುಂಪಾಗ್ತಿವೆ ಅಂತ, ಸಂತರು ಹಾಡಿದಂಥ ಗೀತೆಗಳು ಸಮಾನತೆಗೋಸ್ಕರ ಅಂತ ಹೇಳ್ತಾಳೆ. ಒಂದು ಸಾವನ್ನ ಮುಂದೆ ಹೇಳ್ತಾರೆ, ನನ್ನೂರಿನಲ್ಲಿ ಹಾಡ್ತಿದ್ದಂಥದ್ದು. ಇವತ್ತು ದೂರದರ್ಶನಲ್ಲಿ ಸಹ ನಿರ್ದೇಶಕರಾಗಿ ಇದ್ದಂಥವರು ಬಾನಂದೂರು ಕೆಂಪಯ್ಯ, ನಾವಿಬ್ಬರೂ ಕೂಡ 30 ವರ್ಷಗಳು ಜೊತೆಲಿ ಹಾಡಿದಂಥವು. ನಮ್ಮೂರಿಗೆ ಬಂದು ಕಲಿತಂಥ ಗೀತೆಗಳು ಇವತ್ತು ನಾನು ಜ್ಞಾಪಿಸ್ತಾ ಇದ್ದೀನಿ. ಆ ಗೀತೆ ತತ್ವಪದ ಹೇಗಿದೆ ಅಂದರೆ, ತನುವಿನೊಳಗನು ದೀನವಿದ್ದು, ನನ್ನ ತನುವಿನೊಳಗನು ದೀನವಿದ್ದು, ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ. ಓ ಜೀವವೇ, ನನಗೆ ಹೇಳದೆ ಹೊರಟೋದಲ್ಲ ಅಂತ. ಈಗ ನೋಡಿ, ಇದ್ದಕ್ಕಿದ್ದಾಗೆ ಹೊರಟೋಗ್ತಾರೆ. ತನುವಿನೊಳಗನು ದೀನವಿದ್ದು, ನನ್ನ ತನುವಿನೊಳಗನು ದೀನವಿದ್ದು, ನನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು, ನನ್ನ ತನುವಿನೊಳಗನು ದೀನವಿದ್ದು, ಹಳ್ಳ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ, ಹಳ್ಳ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ, ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ, ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ, ತನ್ನ ಬಳ್ಳಿಗೊಂದ ಮಾತ ಹೇಳದೆ ಹೋದೆ ಹಂಸ. ತನ್ನ ಬಳ್ಳಿಗೊಂದ ಮಾತ ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು, ನನ್ನ ತನುವಿನೊಳಗನು ದೀನವಿದ್ದು, ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ, 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 ಗಾಳಿಯು ಬೀಸಿ ಎಲೆ ಹಾರಿ ಹೋಗುವಾಗ, ಗಾಳಿಯು ಬೀಸಿ ಎಲೆ ಹಾರಿ ಹೋಗುವಾಗ, ತನ್ನ ತಾಳಿಗೊಂದ ಮಾತ ಹೇಳದೆ ಹೋದೆ ಹಂಸ. ತನ್ನ ತಾಳಿಗೊಂದ ಮಾತ ಹೇಳದೆ ಹೋದೆ ಹಂಸ. ತನುವಿನೊಳಗನು
ದೀನವಿದ್ದು ನನ್ನ ತನುವಿನೊಳಗನು ದೀನವಿದ್ದು ಕಾರೆಂಬ ಕತ್ತಲಲ್ಲಿ ಕಾರೆಂಬ ಕತ್ತಲಲ್ಲಿ ಬೋರೆಂಬ ಮಳೆ ಸುರಿದು ಮಳೆರಾಯ ಮಳೆರಾಯ ಕಾರೆಂಬ ಕತ್ತಲಲ್ಲಿ ಕಾರೆಂಬ ಕತ್ತಲಲ್ಲಿ ಬೋರೆಂಬ ಮಳೆ ಸುರಿದು ಕೆರೆ ಕಟ್ಟೆ ಬಯಲಾಗಿ ಕೆರೆ ಕಟ್ಟೆ ಬಯಲಾಗಿ ಕೆರೆ ಕಟ್ಟೆ ಬಯಲಾಗಿ ಹೋಗುವ ಕಾಲಕ್ಕೆ ಕೆರೆ ಕಟ್ಟೆ ಬಯಲಾಗಿ ಹೋಗುವ ಕಾಲಕ್ಕೆ ತನ್ನ ಬಯಲಿಗೊಂದ ಮಾತ ಹೇಳದೆ ಹೋದೆ ಹಂಸ ತನ್ನ ಬಯಲಿಗೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ನನ್ನ ತನುವಿನೊಳಗನು ದೀನವಿದ್ದು ಎನ್ನ ಮನ ಕೊಂದ ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ನನ್ನ ತನುವಿನೊಳಗನು ದೀನವಿದ್ದು ನನ್ನ ತನುವಿನೊಳಗನು ದೀನವಿದ್ದು ನಿಮ್ಮ ಹಾಡುಗಳನ್ನು ಕೇಳಿ ಭಾಳಷ್ಟು ಬಾನಂದೂರು ಕೆಂಪಯ್ಯನವರು ಇವರೆಲ್ಲ ಹಾಡುಗಳನ್ನ ಹಾಡಿದ್ದಾರೆ. ಜನಪದಕ್ಕೆ ಒಂದು ಬುನಾದಿಯನ್ನು ಹಾಕ್ಕೊಟ್ಟಿದ್ದೀರಿ. ಯಾರು ಅದನ್ನು ಅಲುಗಳಿಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಸಾಮಾನ್ಯವಾಗಿ ಇತ್ತೀಚಿನ ಗಾಯಕರುಗಳಿಗೆ ನಾನೊಂದು ಮನವಿ ಮಾಡೋದೇನಂದ್ರೆ ನಿಮಗೂ ಹೇಳೋದು ಇತ್ತೀಚಿನ ಗಾಯಕರಿಗೆ ಇತ್ತೀಚಿನ ಯುವಪೀಳಿಗೆ ಅಂದರೆ ನಾನೇನು ಅಳಬಲ್ಲ, ಅವರಿಗೆ ಅನುಮಾನಗಳಿವೆ. ಯಾವುದು ಜನಪದ ಅಲ್ಲ, ಅದು ತಿಳುವಳಿಕೆ ಆಗಬೇಕು. ಆ ಜಾನಪದ ಯಾವುದು ನಿಜವಾಗೂ ಯಾವುದು ಜನಪದ ಅಲ್ಲ. ಇವತ್ತಿನ ಅದರ ಜೊತೆಗೆ ಜಗತ್ತು ಒಳಗಡೆ ಶಾಲಾ ಕಾಲೇಜುಗಳಲ್ಲಿ ನಿಜವಾಗ್ಲೂ ಕೂಡ ಜನಪದಗಳು ಮೇಷ್ಟ್ರಾಗಬೇಕು. ಅದರ ಜೊತೆಗೆ ಜನಪದ ಮೇಷ್ಟ್ರಾಗಬೇಕು. ಜನಪದ ಮೇಷ್ಟ್ರಾಗಿ ಅಲ್ಲಿ ಜನಪದ ಹಾಡುಗಳನ್ನು ಹೇಳ್ಕೊಡ್ಬೇಕು, ನೃತ್ಯಗಳನ್ನು ಹೇಳ್ಕೊಡ್ಬೇಕು. ಆಗ ಮಕ್ಕಳಿಗೆ ನಿಜವಾಗ್ಲೂ ಕೂಡ ಪ್ರತಿಭಾ ಕಾರಂಜಿಗಳಲ್ಲಿ ಇಂಥ ಗೀತೆಗಳು ಹೇಳ್ಕೊಟ್ಟಾಗ ಮಕ್ಕಳು ಕಲ್ತ್ಕೊಳ್ತವೆ. ಸರ್ಕಾರ ಪ್ರೌಢಶಾಲೆ ಮಟ್ಟದಲ್ಲಿ ತರಬೇತಿಯನ್ನು ಕೊಡಬೇಕು ಮಕ್ಕಳಿಗೆ ಕೊಟ್ಟಂಥದ್ದು ಅವರ ಜೀವನ ಪೂರ್ತಿಯಾಗಿ ಮುನ್ರಾಜು ಅದನ್ನು ಕಲ್ತ್ಕೊಳ್ತಾ ಹೋಗ್ತಾರೆ. ನೀವು ಇನ್ನೊಂದು ಗೀತೆ ಕೇಳಬೇಕು, ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಹೆಣ್ಣು ಮಗಳು ಅನುಮಾನಿಸ್ಬಿಡ್ತಾನೆ. ಅನುಮಾನ ಭಾಳ ಕಷ್ಟ, ಭಾಳ ಅನುಮಾನ, ಅದು ರೋಗ, ಅದು ಜಗತ್ತಿಗೆ ಜನಕ್ಕೆ ಅದು ರೋಗ. ನಮ್ಮ ರೈತ ಹೆಂಗೆ ಹೇಳ್ತಿದ್ದ ಅಂದರೆ ಒಂಚೂರು ಹಿಟ್ಟೊತ್ಕೊಂಬರೋದು ಹೊಲತ್ತಕ್ಕೆ ಲೇಟ್ ಆಗ್ತದೆ. ಆವಾಗ ಕೇಳ್ತಾನೆ, ಯಾಕೆ ಹಿಟ್ಟೊತ್ಕೊಂಬರೋದು ಲೇಟ್ ಆಯಿತು ನೀನು ಅಂತ ಹೆಂಡತಿಯನ್ನು ಕೇಳ್ತಾನೆ. ಹೊಲ ಉಳುವಾಗ ಕೇಳ್ತಾನೆ, ಯಾಕೆ ಹೊತ್ತು ಇಷ್ಟೊತ್ತು ಬಂದಿದೆ, ನೀನು ಯಾಕೆ ಇಟ್ಟೊತ್ಕೊಂಬರಲಿಲ್ಲ ಅಂತ. ಅವಳು ಹೇಳ್ತಾಳೆ, ಈ ಸೊಪ್ಪು ಸದಿ ಎಲ್ಲ ಮಾಡಿಕೊಂಡು ಹೊಂದಿಸ್ಕೊಂಡು ತರಬೇಕಲ್ಲ ಅಂತ. ಆ ಗೀತೆ ನಾನು ನಿಜವಾಗ್ಲೂ ಕೂಡ ಚಿಕ್ಕಂದಿನಲ್ಲಿ ಹಾಡದ್ದು. ಈಗ ಆ ಗೀತೆಯನ್ನು ನಾವು ಕೇಳೋಣ. ಹಿಟ್ಟು ಮಾಡೆ ಸೊಪ್ಪು ಮಾಡೆ ಎಲ್ಲಿ ಹೋದೆ ಅನ್ನುವಂಥ ಗೀತೆ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಕೇಳೋಣ. ಮುನ್ರಾಜು, ಜನಕ್ಕೆ ನೀವು ಒಳ್ಳೆ ಪ್ರಶ್ನೆ ಹೇಳಿದೆ. ಯುವ ಪೀಳಿಗೆಗೆ ಯುವಜನ ಮತ್ತು ಕ್ರೀಡೆ ಸಬಲೀಕರಣ ಇಲಾಖೆ ಇದೆ. ನಿಜವಾಗ್ಲೂ ಸಬಲೀಕರಣ ಇಲಾಖೆಯನ್ನು ಬಳಸ್ಕೊಂಡು ಇವತ್ತಿಂಥ ದೂರದರ್ಶನ ಇವತ್ತು ನಾನು ಪ್ರಸ್ತುತಪಡಿಸ್ತಿರ್ತಕ್ಕಂಥದ್ದು ಇಡೀ ವಿಶ್ವ ನೋಡ್ತಾ ಇದೆ, ಚಂದನವಾಗಿ ನೋಡ್ತಾ ಇದೆ ಚಂದನ ಟಿವಿಯನ್ನು. ನಾನು ನಿಜವಾಗ್ಲೂ ಕೃತಜ್ಞನಾಗಿರ್ತೀನಿ. ಹಿಟ್ಟು ಮಾಡೆ ಸೊಪ್ಪು ಮಾಡೆ ಎಲೆನಾರಿ ಹಿಟ್ಟಿಕ್ಕಾದ ಎಲ್ಲಿ ಹೋದೆ, ಎಲೆನಾರಿ ಹಿಟ್ಟಿಕ್ಕಾದ ಎಲ್ಲಿ ಹೋದೆ. ಹಿಟ್ಟು ಮಾಡೆ ಸೊಪ್ಪು ಮಾಡೆ ಎಲೆನಾರಿ ಹಿಟ್ಟಿಕ್ಕಾದೆಲ್ಲಿ ಹೋದೆ, ಎಲೆನಾರಿ ಹಿಟ್ಟಿಕ್ಕಾದೆಲ್ಲಿ ಹೋದೆ. ಹಿಟ್ಟು ಮಾಡೆ ಸೊಪ್ಪು ಮಾಡೆ ಎಲೆನಾರಿ ಹಿಟ್ಟಿಕ್ಕಾದೆಲ್ಲಿ ಹೋದೆ, ಎಲೆನಾರಿ ಹಿಟ್ಟಿಕ್ಕಾದೆಲ್ಲಿ ಹೋದೆ. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳಿ ಸೊಪ್ಪ ಕೊಯ್ಯುತ್ತಿದ್ದೆ, ಕೆರೆಯೊಳಗೆ ಬಳ್ಳಿ ಸೊಪ್ಪ ಕೊಯ್ಯುತ್ತಿದ್ದೆ.
ಸೊಪ್ಪ ಕುಯ್ಯುವಾಗ ಒಂದು ಪ್ರಶ್ನೆ ಆಗ್ತಾ ಇದ್ದೇನೆ. ಬಳ್ಳೆ ಸೊಪ್ಪ ಕುಯ್ಯುವಾಗ ಇವತ್ತಿನ ಹುಡುಗರಿಗೆ ಬಳ್ಳೆ ಸೊಪ್ಪು ಅಂದ್ರೆ ಏನು ಅಂತ ನಾವು ವಿವರಿಸಬೇಕಾಗಿದೆ. ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಗಿದ್ದವನು ಯಾರೇ, ಎಲೆನಾರಿ ಬೆಳ್ಳಗಿದ್ದವನು ಯಾರೇ. ಬಳ್ಳೆ ಸೊಪ್ಪ ಕುಯ್ಯುವಾಗ, ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಗಿದ್ದವನು ಯಾರೇ, ಎಲೆನಾರಿ ಬೆಳ್ಳಗಿದ್ದವನು ಯಾರೇ. ಪ್ರಾಣದ ಪದ್ಮಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು, ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು. ಪ್ರಾಣದ ಪದ್ಮಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು, ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು. ಹಿಟ್ಟು ಮಾಡೆ ಸೊಪ್ಪು ಮಾಡೆ ಎಲೆನಾರಿ ಹಿಟ್ಟಿಕ್ಕದೆಲ್ಲಿ ಹೋದೆ, ಎಲೆನಾರಿ ಹಿಟ್ಟಿಕ್ಕದೆಲ್ಲಿ ಹೋದೆ. ಪ್ರಾಣದ ಪದ್ಮಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕೊಯ್ಯುತ್ತಿದ್ದೆ, ಕೆರೆಯೊಳಗೆ ಬಳ್ಳೆ ಸೊಪ್ಪ ಕೊಯ್ಯುತ್ತಿದ್ದೆ. ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ. ಇನ್ನೊಂದು ಪ್ರಶ್ನೆ ಹಾಕದ. ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ, ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ. ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ, ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ. ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ, ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ, ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ. ಪ್ರಾಣದ ಪದ್ಮಪುರುಷ ಗಾಣಿಗರ ಮಗುವ ಮುದ್ದಾಡಿ ಬಂದೆ, ಗಾಣಿಗರ ಮಗುವ ಹೌದು. ಮುದ್ದಾಡಿ ಬಂದೆ. ಪ್ರಾಣದ ಪದ್ಮಪುರುಷ ಗಾಣಿಗರ ಮಗುವ ಮುದ್ದಾಡಿ ಬಂದೆ, ಗಾಣಿಗರ ಮಗುವ ಮುದ್ದಾಡಿ ಬಂದೆ. ಬಡಿಯಲಿಲ್ಲ ಬಡಿಯಲಿಲ್ಲ. ಈಗೆಲ್ಲ ಹೊಡಿಯಕ್ಕಾಗಲ್ಲ ಕಣ್ರಿ, ನೀವು ಮಾತಾಡೋಕೆ ಆಗಲ್ಲ. ಬಡಿಯಲಿಲ್ಲ ಬಡಿಯಲಿಲ್ಲ, ಹೊಡಿಯಲಿಲ್ಲ ಬಡಿಯಲಿಲ್ಲ, ಹೊಡಿಯಲಿಲ್ಲ ಬಡಿಯಲಿಲ್ಲ. ಎಲೆನಾರಿ ಮೈಯೆಲ್ಲ ಗಾಯವೇನೆ, ಎಲೆನಾರಿ ಮೈಯೆಲ್ಲ ಗಾಯವೇನೆ. ಬಡಿಯಲಿಲ್ಲ ಬಡಿಯಲಿಲ್ಲ, ಎಲೆನಾರಿ ಮೈಯೆಲ್ಲ ಗಾಯವೇನೆ, ಎಲೆನಾರಿ ಮೈಯೆಲ್ಲ ಗಾಯವೇನೆ. ಪ್ರಾಣದ ಪದ್ಮಪುರುಷ ಸೀಗೆಯ ಮೆಳೆಯನ್ನು ಕಾಡಿ ಬಂದೆ, ಸೀಗೆಯ ಮೆಳೆಯನ್ನು ಕಾಡಿ ಬಂದೆ. ಪ್ರಾಣದ ಪದ್ಮಪುರುಷ ಸೀಗೆಯ ಮೆಳೆಯನ್ನು ಕಾಡಿ ಬಂದೆ, ಹೌದು. ಸೀಗೆಯ ಮೆಳೆಯನ್ನು ಕಾಡಿ ಬಂದೆ. ಎಲೆ ಇಲ್ಲ ಅಡಿಕೆ ಇಲ್ಲ, ಎಲೆ ಇಲ್ಲ ಅಡಿಕೆ ಇಲ್ಲ, ಎಲೆ ಇಲ್ಲ ಅಡಿಕೆ ಇಲ್ಲ. ಎಲೆನಾರಿ ಬಾಯೆಲ್ಲ ಕೆಂಪಗೇನೆ, ಎಲೆ ಇಲ್ಲ ಅಡಿಕೆ ಇಲ್ಲ, ಎಲೆನಾರಿ ಎಲೆ ಇಲ್ಲ ಅಡಿಕೆ ಇಲ್ಲ. ಎಲೆನಾರಿ ಬಾಯೆಲ್ಲ ಕೆಂಪಗೇನೆ, ಎಲೆನಾರಿ ಬಾಯೆಲ್ಲ ಕೆಂಪಗೇನೆ. ಪ್ರಾಣದ ಪದ್ಮಪುರುಷ ತೊಂಡೆಯ ಹಣ್ಣನ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ತೊಂಡೆಯ ಹಣ್ಣನ ತಿಂದು ಬಂದೆ. ಪ್ರಾಣದ ಪದ್ಮಪುರುಷ ತೊಂಡೆಯ ಹಣ್ಣನ ತಿಂದು ಬಂದೆ, ತೊಂಡೆಯ ಹಣ್ಣನ ತಿಂದು ಬಂದೆ. ಹಿಟ್ಟು ಮಾಡೆ ಸೊಪ್ಪು ಮಾಡೆ ಎಲೆನಾರಿ ಹಿಟ್ಟಿಕ್ಕದೆಲ್ಲಿ ಹೋದೆ, ಎಲೆನಾರಿ ಹಿಟ್ಟಿಕ್ಕದೆಲ್ಲಿ ಹೋದೆ. ಪ್ರಾಣದ ಪದ್ಮಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕೊಯ್ಯುತ್ತಿದ್ದೆ, ಕೆರೆಯೊಳಗೆ ಬಳ್ಳೆ ಸೊಪ್ಪ ಕೊಯ್ಯುತ್ತಿದ್ದೆ. ಎಲೆನಾರಿ ಹಿಟ್ಟಿಕ್ಕದೆಲ್ಲಿ ಹೋದೆ, ಕೆರೆಯೊಳಗೆ ಬಳ್ಳೆ ಸೊಪ್ಪ ಕೊಯ್ಯುತ್ತಿದ್ದೆ, ಎಲೆನಾರಿ ಹಿಟ್ಟಿಕ್ಕದೆಲ್ಲಿ ಹೋದೆ. ಕೆರೆಯೊಳಗೆ ಬಳ್ಳೆ ಸೊಪ್ಪ ಕೊಯ್ಯುತ್ತಿದ್ದೆ. ಇಂಥ ಗೀತೆಗಳು ನೋಡ್ರಿ, ಹೆಣ್ಣು ಮಕ್ಕಳ ಬಗ್ಗೆ ಏನು ಮಾಸೋದು. ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ವಾಕಿಂಗ್ ಮುಗಿಸಿ ನನ್ನ ಮನೆ ಒಳಗಡೆ ನನ್ನ ಹೆಂಡತಿ ಮೊದಲು ನನಗೆ ಅಡುಗೆ ಮಾಡಿಕೊಡೋದು, ಪ್ರಾಮಾಣಿಕವಾಗಿ ಹೇಳ್ತೀನಿ, ಸೊಪ್ಪಿನ ಊಟ, ಮುದ್ದೆ ಊಟ.
ಸೊಪ್ಪು ಬೆರಕೆ ಸೊಪ್ಪು ಬೆರಕೆ ಮಗ ಭಾಳ ಚಂದ ಅಂತ ಗಾದೆ ಇದೆ. ಅಪ್ಪನಂತ ನೆಂಟನಿಲ್ಲ ಸೊಪ್ಪಿನಂತ ಊಟವಿಲ್ಲ, ಒಂದು ಕಣ್ಣಲ್ಲ ಒಬ್ಬ ಮಗನಲ್ಲ. ಡಾಕ್ಟ್ರಿ ಕೇಳ್ತಾ ಇದ್ದೀರಿ ನೋಡಿ, ಅವತ್ತೇ ನಮ್ಮ ಜನಪದರು ಎಲ್ಲ ಹೇಳಿದ್ದಾರೆ, ಸ್ವಾರಸ್ಯಕರವಾದ ಎಲ್ಲವನ್ನೂ ಹೇಳಿದ್ದಾರೆ. ಇಟ್ಟು ತೆಳಗಾಯ್ತು ಅಂದ್ರೆ ನಾನೇನು ಮಾಡಲಿ, ಅಡುಗೆ ಮನೆ ಕಿರ್ದಾಗಿತ್ತು ಅಂತ ಹೇಳಿದಂತೆ. ಸೊಸೆಗೆ ಮುದ್ದೆ ಮಾಡೋಕ್ಕೆ ಬರಲ್ಲ, ಅವಳು ಕೇಳ್ತಿದ್ದಂತೆ ಸೊಸೆನ, ಯಾಕೆ ಇಟ್ಟು ತೆಳ್ಳಗಾಯಿತು, ಗಟ್ಟಿ ಯಾಕೆ ಮಾಡಲಿಲ್ಲ ಅಂದಕ್ಕೆ. ನಾನೇನು ಮಾಡಲಿ, ಅಡುಗೆ ಮನೆ ಚಿಕ್ಕದಾಗಿತ್ತು ಅಂತ. ಈ ಮುದ್ದೆ ತೊಳಸಿಗೆ ದೊಡ್ಡದಾಗಿರ್ಬೇಕು ಅಡುಗೆ ಮನೆ. ಹಾಗೆ ಇವತ್ತಿನ ಜಾನಪದ ಅಡುಗೆಗಳು ಮಾಡೋದನ್ನು ದಯವಿಟ್ಟು ಒಂದು ಉತ್ಸವನೇ ಆಗಬೇಕು. ಇನ್ನೊಂದು ಹಾಡನ್ನು ಹಾಡಿ ನಮ್ಮ ಪ್ರೇಕ್ಷಕರಿಗೋಸ್ಕರ ನಾನು ಒಂದು ಮಾತನ್ನು ಹೇಳ್ತೀನಿ, ಖಂಡಿತ ಹೇಳ್ತೀನಿ. ನಾನು ಈ ಜನಪದ ಪುಸ್ತಕದ ಬಗ್ಗೆ ಇಷ್ಟು ನೋಡಿ, ಜನಪದ ಬದಲಾಗುತ್ತಿರುವ ಜನಪದ, ದಯವಿಟ್ಟು ಇದು ನಿಮ್ಮಂಥ ಯುವಕರ ಕೈಲಿರಬೇಕು. ನಾವು ಗೋರು ಚನ್ನಬಸ ಅವರು ಬಿಡುಗಡೆ ಮಾಡಿದ್ರು ಚೆಲ್ಲಿದರು ಮಲ್ಲಿಗೆ ಅನ್ನುವಂಥ ಈ ಕಾರ್ಯಕ್ರಮ ಒಂದು ಸ್ವರೂಪವನ್ನು ನೀನು ಕೊಡ್ತಾ ಇದೆ, ಚಂದನಕ್ಕೊಂದು ಸ್ವರೂಪವನ್ನು ಕೊಡ್ತಾ ಇದೆಯಾ ನೀನು. ಈ ಕಲಾವಿದರುಗಳು ಬಹಳ ದೊಡ್ಡವರು, ಮುಂದಕ್ಕೆ ಬೆಳೀತಾ ಇದ್ದಾರೆ ನೋಡಿ. ಇವತ್ತು ಫ್ಲೂಟ್ ಒಬ್ಬ ವಿದ್ವತ್, ಇಂಥ ವಿದ್ವತ್ಗಳು ಕರ್ನಾಟಕದಲ್ಲಿ ಹೆಚ್ಚಾಗಬೇಕು, ಜನಪದ ಎತ್ತರಕ್ಕೆ ಬೆಳಿಬೇಕು ಅನ್ನೋದಕ್ಕೆ ಈ ಗೀತೆಯನ್ನು ಹಾಡ್ತಾ ಇದ್ದೀನಿ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ಇವತ್ತು ಯಂತ್ರದಲ್ಲಿ ರಂಗೋಲೆ ಹಾಕ್ತಿದ್ದಾರೆ. ನಮ್ಮ ಹಳ್ಳಿಯಲ್ಲಿ ರಂಗೋಲೆ ಹಾಕ್ತಿದ್ರೆ ಅದು ನೋಡುವುದೇ ಆನಂದ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ. ಕರಿಯ ಕಡ್ಡಿ ಸೀರೆ, ಕರಿಯ ಕಡ್ಡಿ ಸೀರೆ, ನರಿಗೆ ಚಿನ್ನದ ಕುಣಿಗೆ, ಕರಿಯ ಕಡ್ಡಿ ಸೀರೆ, ನರಿಗೆ ಚಿನ್ನದ ಕುಣಿಗೆ, ನಡೆಮುಡಿಯ ಮ್ಯಾಲೆ ತೋರುವವಳೆ ಬಾಳೆ ಬಾಗಿದವೋ, ನಮ್ಮ ನಡೆಮುಡಿಯ ಮ್ಯಾಲೆ ತೋರುವವಳೆ ಬಾಳೆ ಬಾಗಿದವೋ. ನಡೆಮುಡಿಯ ಮ್ಯಾಲೆ, ನಡೆಮುಡಿಯ ಮ್ಯಾಲೆ ಬರುವ ಒಳ್ಳೆ ಚೌಡವ್ವ, ನಡೆಮುಡಿಯ ಮ್ಯಾಲೆ ಬರುವ ಒಳ್ಳೆ ಚೌಡವ್ವ, ದೊರೆಯದ್ದು ಕೈಯ ಮೂಗಿದ ಬಾಳೆ ಬಾಗಿದವೋ, ನಮ್ಮ ದೊರೆಯದ್ದು ಕೈಯ ಮೂಗಿದ ಬಾಳೆ ಬಾಗಿದವೋ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಿಂಗಳು ಮುಳುಗಿದವೋ ರಂಗ
ಬಂದೋ ಕಂಚಿನ ಹೆಬ್ಬಾರೆ ಬಂದೋ ಕನ್ನ ಕನ್ನಡಿ ಬಂದೋ ಕಂಚಿನ ಹೆಬ್ಬಾರೆ ಬಂದೋ ಸಣ್ಣೇರಿ ಮ್ಯಾಲೆ ಮಡಿ ಬಂದೋ ಬಾಳೆ ಬಾಗಿದವೋ ನಮ್ಮ ಸಣ್ಣೇರಿ ಮ್ಯಾಲೆ ಮಡಿ ಬಂದೋ ಬಾಳೆ ಬಾಗಿದವೋ. ಹೌದು ಹೌದು, ಚಾಮುಂಡಿ, ದುರ್ಗಿ, ಚೌಡಿ ಇವರೆಲ್ಲರೂ ಕೂಡ ಒಂದೇ ಹೆಸರು. ಸಣ್ಣೇರಿ ಮ್ಯಾಲೆ ಸಣ್ಣೇರಿ ಮ್ಯಾಲೆ ಕೆರೆಯೇರಿ ಅಂತ, ಸಣ್ಣೇರಿ ಮ್ಯಾಲೆ ಮಡಿ ಬಂದ ಚೌಡವ್ವ ಸಣ್ಣೇರಿ ಮ್ಯಾಲೆ ಮಡಿ ಬಂದ ಚೌಡವ್ವ ಸಣ್ಣೇರಿ ಮ್ಯಾಲೆ ಮಡಿ ಬಂದ ಚೌಡವ್ವ ಮಡಿಯ ತೆಗೆಯೋದು ಬೇಡಗಾರೋ ಬಾಳೆ ಬಾಗಿದವೋ ನಿನ್ನ ಮಡಿಯ ತೆಗೆಯೋದು ಬೇಡಗಾರೋ ಬಾಳೆ ಬಾಗಿದವೋ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ. ಕನ್ನ ಕನ್ನಡಿ ಬಂದು ಕಂಚಿನಿ ಹೆಬ್ಬಾರೆ ಬಂದು ಸಣ್ಣೇರಿ ಮೇಲೆ ಮಳೆ ಬಂದು. ಎಷ್ಟು ಅದ್ಭುತವಾದಂಥ ಜನಪದ ಗೀತೆಯನ್ನು ಕೇಳಿದ್ರಿ ಪ್ರಿಯ ವೀಕ್ಷಕರೇ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವ ಬಂಡಿ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾಡಿನ ಹೆಸರಾಂತ ಗಾಯಕರಾದಂಥ ಡಾಕ್ಟರ್ ಅಪ್ಗೆರೆ ತಿಮ್ಮರಾಜು ಅವರು ನಮ್ಮೊಂದಿಗೆ ಬಂದು ಸೇರಿಕೊಂಡು ಭಾಳ ಅದ್ಭುತವಾದ ಗೀತೆಗಳನ್ನು ನಿಮಗೋಸ್ಕರ ಉಣಬಡಿಸಿದರು. ವೀಕ್ಷಕರೇ, ನೀವು ನೋಡಿದಿರಿ, ಕೇಳಿದಿರಿ, ಆನಂದಿಸಿದಿರಿ. ಭಾಳ ಸಂತೋಷದ ಕ್ಷಣಗಳನ್ನು ನಾವು ಕೂಡ ಕಳೆದಿದ್ದೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಇದ್ದು ತಮ್ಮ ಸಮಯವನ್ನು ಕೊಟ್ಟು ಜನಪದ ಹಾಡುಗಳನ್ನು, ಜನಪದದ ವಿಷಯಗಳನ್ನು ನಿಮಗೆ ಮನಮುಟ್ಟುವಂತೆ ಹೇಳಿ ನಮ್ಮನ್ನೆಲ್ಲರನ್ನು ರಂಜಿಸಿದಂಥ ಡಾಕ್ಟರ್ ಅಪ್ಗೆರೆ ತಿಮ್ಮರಾಜು ಅವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ. ಎಲ್ಲ ದೂರದರ್ಶನದ ಯಂತ್ರ ಯಂತ್ರದಿಂದ ಮುಖಾಂತರ ನಾನು ಮಾಡಿದಂಥದ್ದು ಎಲ್ಲ ಕಲಾವಿದರುಗಳಿಗೆ, ನನ್ನ ಸಹ ಗಾಯಕಿಗೆ, ಈ ಕಾರ್ಯಕ್ರಮವನ್ನು ಭಾಳ ಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ, ನಿರ್ವಹಣೆ ಮಾಡ್ತಿರ್ತಕ್ಕಂಥ, ಇವತ್ತಿನ ನವಚೇತನವಾಗಿ ಜಾನಪದವನ್ನು ಚೇತನಗೊಳಿಸಬೇಕು ಚಂದನ ಮುಖಾಂತರ ಅಂತ ಮಾಡ್ತಿರ್ತಕ್ಕಂಥ ಮುನ್ರಾಜುಗೆ, ನನ್ನ ಕರೆದು ನಿಜವಾಗಲೂ ಕೂಡ ಆ ಭಾಗದ ಬಾಬು, ಇವತ್ತು ನಿಜವಾಗಲೂ ಕೂಡ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೆ ಮತ್ತೊಮ್ಮೆ ನಾನು ಅನಂತ ವಂದನೆಗಳನ್ನ ಹೇಳ್ತೀನಿ. ಅದನ್ನು ಬೇರೆ ರೂಪವಾಗಿ ಜನಪೀಳಿಗೆಗೆ, ಜನರಿಂದ ಜನರಿಗೆ ಬಂದಂಥ ಜನಪದವನ್ನು ಜನರಿಗೆ ಮತ್ತೆ ಹಳ್ಳಿಗೆ ನಾವು ಕೊಂಡೋಗೋಣ. ಅದು ನಿಜವಾಗಲೂ ಕೂಡ ಯಾವತ್ತೂ ಚಂದನ ಸಿದ್ಧವಾಗಿರ್ತದೆ ಅಂತ ನಾನು ಹೇಳ್ತಾ, ಈ ಕಾರ್ಯಕ್ರಮ ಕೊಟ್ಟಂಥ ಚಂದನಕ್ಕೆ ನಾನು ಎಂದೆಂದೂ ಕೂಡ ಋಣಿಯಾಗಿರ್ತೀನಿ. ಪ್ರೇಕ್ಷಕರೇ, ಈ ಜಗತ್ತು ನೋಡ್ತಾ ಇದ್ದೀರಿ, ಈ ಕನ್ನಡ ನಾಡಿನ ಕನ್ನಡದ ಮನಸ್ಸುಗಳು ಜನಪದವನ್ನು ನೋಡ್ತಾ ಇದ್ದೀರಿ. ನೀವು ಜನಪದವನ್ನು ಉಳಿಸುವ ಮನಸ್ಸುಗಳು, ಮುಂದಕ್ಕೆ ಜನಪದವನ್ನು ಕಲಿಯಿರಿ, ಜನಪದವನ್ನು ಬೆಳೀರಿ, ಜನಪದವನ್ನು ಉಳಿಸಿ ಅಂತ ಹೇಳಿ ನಾನು ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಜನಪದಕ್ಕೆ ಜಯವಾಗಲಿ. ಅನೇಕ ಸಂಸ್ಥೆಗಳಿವೆ, ಜನಪದಕ್ಕೆ ಜಯವಾಗಲಿ ಅಂತ ಹೇಳ್ತಾ, ದೂರದರ್ಶನಕ್ಕೆ, ಚಂದನಕ್ಕೆ, ಮುನ್ರಾಜು ನಿಮ್ಮೆಲ್ಲರ ಪರವಾಗಿ, ಈ ಸಂಚಾಲಕರಿಗೆ, ಈ ಕಾರ್ಯಕ್ರಮ ರೂಪಿಸಿದಂಥ ನಿಮಗೆ, ರೆಡ್ಡಿಗೆ, ಬಾಬುಗೆ ಮತ್ತು ಎಲ್ಲ ಯಂತ್ರಗಾರರಿಗೆ ನನ್ನ ಅನಂತ ನಮಸ್ಕಾರ. ನಮಸ್ಕಾರ, ನಮಸ್ಕಾರ ದೂರದರ್ಶನ, ನಮಸ್ಕಾರ ಚಂದನ, ನಮಸ್ಕಾರ. ಖಂಡಿತವಾಗ್ಲೂ ಹೌದು. ನಮ್ಮನ್ನೆಲ್ಲ ಇಷ್ಟು ಚಂದ ಕಾಣಿಸೋ ರೀತಿಯಲ್ಲಿ, ಚಂದವಾಗಿ ಹಾಡು ಕೇಳಿಸೋ ರೀತಿಯಲ್ಲಿ ನಮ್ಮ ದೂರದರ್ಶನದ ಪರದೆಯ ಹಿಂದೆ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್ ಅಂತ ಹೇಳಿ ತಂತ್ರಜ್ಞಾನಿಗಳು ಬಹಳಷ್ಟು ಕೆಲಸ ಮಾಡ್ತಾರೆ. ಎಲ್ರಿಗೂ ಕೂಡ ನಾವು ಗಾನಗರಡಿಯ ತಂಡದ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲೇಬೇಕು. ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೂ ನಮ್ಮೊಂದಿಗೆ ಇವತ್ತು ಸಹ ಗಾಯಕಿಯಾಗಿ ಆಗಮಿಸಿದಂಥ ವನಿತಾ ಹಿರೇಮೆಟ್ರವ್ರಿಗೂ ಕೂಡ ಧನ್ಯವಾದಗಳು. ಯಥಾವತ್ತಾಗಿ ನಮ್ಮ ಜೊತೆಗೆ ಸಂಗೀತಕ್ಕೆ ವಾದ್ಯವೃಂದವನ್ನು ಸಹಕಾರ ನೀಡುತ್ತಿರುವಂಥ
ಹರೀಶ್ ರವರು ಅವ್ರಿಗೂ ಕೂಡ ಧನ್ಯವಾದಗಳು. ಮಾರುತಿ ಪ್ರಸಾದ್ ರವರು ತಬಲಾದಲ್ಲಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಶಿವಮಲ್ಲು ಅವರು ತಮಟೆ ವಾದನದಲ್ಲಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ತಾಳವಾದ್ಯದಲ್ಲಿ ನಮ್ಮ ಉಮಾಪ್ರಸಾದ್ ರವರಿದೆ, ಅವ್ರಿಗೂ ಕೂಡ ಧನ್ಯವಾದಗಳು. ನಮ್ಮ ಕೊಳಲು ವಾದನದಲ್ಲಿ ಕರ್ನಾಟಕದ ಚೌರಾಸಿ ಗಣೇಶ್ ರವ್ರಿಗೂ ಕೂಡ ಧನ್ಯವಾದಗಳು. ಹಾರ್ಮೋನಿಯಂ ನುಡಿಸಿದಂಥ ಕಿರಣ್ ರವ್ರಿಗೂ ಧನ್ಯವಾದಗಳು. ನೋಡಿದಂಥ ನಿಮಗೂ ಕೂಡ ಧನ್ಯವಾದಗಳು.